ಸೊ ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾವು ಸ್ವಲ್ಪ ದಿನದಿಂದ ಅಂದರೆ ಒಂದು ವೀಕಿಂದ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ನಮ್ಮ ಅಕೌಂಟ್ ರೆಸ್ಟ್ರಿಕ್ಟ್ ಆಗಿಬಿಟ್ಟಿತ್ತು. ಮತ್ತು ನಾವು ಎವ್ರಿ ಡೇ ವೀಡಿಯೋ ಮಾಡಿದ್ರು ಆ ಲಿಂಕ್ ಎಕ್ಸ್ಪೈರ್ ಆಗಿಬಿಡುತ್ತೆ. ಸೊ ಮಾಡಿಲ್ಲ. ಇನ್ಮೇಲಿಂದ ಪ್ರತಿ ದಿನ ನಿಮಗೆ 5:30 ಪ್ರತಿ ಒಂದು ವರ್ಕ್ ಫ್ರಮ್ ಹೋಮ್, ಕನ್ನಡದಲ್ಲೇ ಮಾತಾಡುವಂಥ ಒಂದು ವರ್ಕ್ ಫ್ರಮ್ ಹೋಮ್ ನಿಮ್ಮ ಮುಂದೆ ತರ್ತೀವಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್. ಸೊ ಇವತ್ತು ನಿಮ್ಮ ಮುಂದೆ ನಾವು ತಂದಿರೋದು ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ಸ್. ಮತ್ತೆ ನಿಮಗೆ ಅದರಲ್ಲಿ ಏನು ವಿಶೇಷತೆ ಅಂದರೆ 2 ಅವರ್ಸ್ಗೆ ನಿಮಗೆ ಮಿನಿಮಮ್ 15,000 ಪೇ ಮಾಡ್ತಾರೆ ಮಂತ್ಲಿ. ಮತ್ತೆ 4 ಅವರ್ಸ್ ನೀವು ಎವ್ರಿ ಡೇ ವರ್ಕ್ ಮಾಡಿದ್ರೆ 25,000ವರೆಗೂ ನೀವು ದುಡಿಬೋದು. ಸೊ ಇಟ್ ಈಸ್ ರಿಯಲಿ ವೆರಿ ವೆರಿ ಜೆನ್ಯೂನ್ ಜಾಬ್. ಮತ್ತೆ ನಿಮ್ಮಿಂದ 1,500 ರೂಪಾಯಿ ಏನು ಇಸ್ಕೊಳ್ಳಲ್ಲ ಅವರು. ಇಟ್ ಈಸ್ ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟ್. ಮತ್ತೆ ವಿಡಿಯೋ ಎಂಡಲ್ಲಿ ನಾನು ನಿಮಗೆ ತೋರಿಸ್ತೀನಿ ಹೆಂಗೆ ಅಪ್ಲೈ ಮಾಡೋದು ಕಂಪ್ಲೀಟ್ ಆಗಿ. ಸೊ ಪ್ಲೀಸ್ ಸ್ಟೇ ಟ್ಯೂನ್ಡ್ ಗೈಸ್. ಫ್ರೆಂಡ್ಸ್, ಇವತ್ತು ಕಾಲ್ ಆಗಿರೋದು ಸ್ಕೇಲ್ ಅನ್ನೋ ಕಂಪನಿಲಿ. ಅಂಡ್ ದಿಸ್ ಇಸ್ ವೆರಿ ಲೆಜಿಟಿಮೇಟ್ ಅಂಡ್ ಅಥೆಂಟಿಕ್ ಕಂಪನಿ ಅಂತಾನೆ ಹೇಳ್ಬೋದು. ಸೊ ಪಾರ್ಟ್ ಟೈಮ್ ಜಾಬ್ ಇದೊಂದು. ಮತ್ತೆ ಫ್ಲೆಕ್ಸಿಬಲ್ ಆಗಿ ವರ್ಕಿಂಗ್ ಹಾರ್ಸ್ ಇರುತ್ತೆ ನಿಮಗೆ. ಸೊ ಜಾಬ್ ಬಗ್ಗೆ ಹೇಳೋದಾದ್ರೆ, ಇದು ನೀವು ಒಬ್ರು HR ಆಗಿ ಕೆಲಸ ಮಾಡ್ತೀರಾ. ಸೊ ಒಂದು ಕ್ಲೈಂಟ್ ನ ನೀವು ಇನ್ನೊಬ್ರಿಗೆ, ಕ್ಲೈಂಟ್ ಅಲ್ಲಿ ರಿಕ್ವೈರ್ಮೆಂಟ್ಸ್ ಇರುತ್ತೆ, ನೀವು ಯಾರ್ಯಾರಿಗೆ ವರ್ಕ್ ಅವಶ್ಯಕತೆ ಇದೆಯೋ ಅವ್ರನ್ನ ಇವ್ರ ಹತ್ರ, ಕ್ಲೈಂಟ್ ಹತ್ರ ಕರ್ಕೊಂಡು ಬರೋದು ಅಷ್ಟೇ ನಿಮ್ ಕೆಲಸ. ಜಾಸ್ತಿ ಅಷ್ಟೊಂದು ವರ್ಕ್ ಏನು ಇರೋದೇ ಇಲ್ಲ. ಸೊ ಫ್ರೆಂಡ್ಸ್, ಇದರಲ್ಲಿ ಏನಂದ್ರೆ 2 ಎಕ್ಸಾಮ್ ಇರುತ್ತೆ ಮೇನ್ಲಿ. ನಾನು ನಿಮ್ಗೆ ಅದನ್ನು ತೋರಿಸ್ತೀನಿ ಹೆಂಗೆ ಆನ್ಸರ್ ಮಾಡಬೇಕು ಗೂಗಲ್ ಮತ್ತೆ ChatGPT ಇಟ್ಕೊಂಡು ಅಂತ ಹೇಳ್ಬಿಟ್ಟು. ಸೊ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ, ಯಾಕಂದ್ರೆ ಇದು ಹೈಲಿ ಪೇಡ್ ಜಾಬ್ ಗೈಸ್. ಸೊ ಪ್ಲೀಸ್ ಈಗಲೂ ಹೋಗ್ಬಿಟ್ಟು ಅಪ್ಲೈ ಮಾಡಿ. ಫಸ್ಟ್ ನೀವು ಕಮೆಂಟ್ ಮಾಡಿ ಲಿಂಕ್ ಅಂತ. ನಾನು ಅದಾದ್ಮೇಲೆ ಪ್ರತಿಯೊಬ್ಬರಿಗೂ ಇಂಡಿವಿಜುವಲ್ ಆಗಿ ನಾನು ನಿಮಗೆ ಲಿಂಕ್ ನ ಶೇರ್ ಮಾಡ್ತೀನಿ ಗೈಸ್. ಸೊ ಪ್ಲೀಸ್ ಈಗಲೂ ಹೋಗ್ಬಿಟ್ಟು ಕಮೆಂಟ್ ಮಾಡಿ. ಮತ್ತೆ ವಿಡಿಯೋ ಎಂಡ್ವರೆಗೂ ಇರಿ, ಕಂಪ್ಲೀಟ್ ಡೀಟೇಲ್ ಆಗಿ ತೋರಿಸ್ತೀನಿ ಎಲ್ಲ ಎಕ್ಸಾಮ್ನ ಹೆಂಗ್ ಅಟೆಂಡ್ ಮಾಡೋದು. ಮತ್ತೆ ಕಂಪ್ಲೀಟ್ಲಿ ನಿಮಗೆ ಜಿಮೇಲ್ಗೆ ಮೇಲ್ ಎಲ್ಲ ಬರೋದು, ನನ್ನ ಮೇಲಿಗೆ ಬರೋದು ಕೂಡ ನಿಮಗೆ ಕಂಪ್ಲೀಟ್ ಆಗಿ ತೋರಿಸ್ತೀನಿ. ಸೊ ಪ್ಲೀಸ್ ಸ್ಟೇ ಟ್ಯೂನ್ಡ್. ಸೊ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೆ ನಿಮಗೆ ಇವಾಗ ಕೊನೆಯಲ್ಲಿ ತೋರಿಸ್ತೀನಿ ಹೆಂಗೆ ಅಪ್ಲೈ ಮಾಡೋದು ಅಂತ. ಸೊ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಫ್ರೆಂಡ್ಸ್, ರಿಯಲಿ ಸೋ ಸಾರಿ. ಯಾಕಂದರೆ ಪ್ರೀವಿಯಸ್ಲಿ ರೆಕಾರ್ಡ್ ಮಾಡಿರೋ ವೀಡಿಯೋಲಿ ಆಡಿಯೋ ನೀಟಾಗಿ ರೆಕಾರ್ಡ್ ಆಗಿಲ್ಲ. ಸೊ ಸ್ವಲ್ಪ ನೀಟಾಗಿ ವಾಯ್ಸ್ನ ಜಾಸ್ತಿ ಇಟ್ಕೊಂಡು ಕೇಳಿಸ್ಕೊಳ್ಳಿ. ಮತ್ತು ಈಗ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಇಲ್ಲ ನಿಮಗೇನೆ ಇಂಡಿವಿಜುವಲ್ ಕಮೆಂಟ್ ಮಾಡಿದಾಗ ಕಳಿಸ್ತೀನಿ ನಾನು ಲಿಂಕ್ನ. ಸೊ ವರ್ಕ್ ಸ್ಕೇಲ್ ಜಾಬ್ಸ್ ಅಂತ ಇದ್ರ ಹೆಸರು. ಬೇಕಿದ್ರೆ ನೀವೇ www.workscaledjobs.com ಅಂತ ಹೊಡೆದ್ರು ಬಂದ್ಬಿಡುತ್ತೆ ಗೂಗಲಲ್ಲೇ ಫಸ್ಟ್. ನೀವು ಕೂಡ ರೇಟಿಂಗ್ಸ್ ಮತ್ತು ಜಾಬ್ ಇದರಲ್ಲೆಲ್ಲ ಸರ್ಚ್ ಮಾಡ್ಬೋದು. ಅದು ಲೀಗಲ್ಲ ಇಲ್ಲ ಲೆಜಿಟಿಮೇಟಾ ಅಂತ. ಇದು ಕಂಪ್ಲೀಟ್ಲಿ ಲೆಜಿಟಿಮೇಟ್ ಕಂಪ್ನಿನೇ ನಿಮ್ಮ ಮುಂದೆ ನಾವು ತರ್ತಾ ಇರೋದು. ಅಲ್ಲೇ ನೀವು ರೆಸ್ಪಾನ್ಸಿಬಿಲಿಟೀಸ್ ನೋಡ್ಬೋದು, ಮತ್ತು ಕ್ವಾಲಿಫಿಕೇಷನ್ಸ್ ಏನೇನು ಇರಬೇಕಂತಲೂ ನೋಡ್ಬೋದು. 10th 12th ಪಾಸ್ ಯಾರು ಬೇಕಿದ್ರೂ ಅಪ್ಲೈ ಮಾಡ್ಬೋದು ಇದಕ್ಕೆ. ಮತ್ತು ಫ್ಲೆಕ್ಸಿಬಲ್ ಜಾಬ್ ಸ್ಕೆಡ್ಯೂಲ್ 3 to 5 hours, 1 ಡೇಲಿ 2 hours ವರ್ಕ್ ಮಾಡಿದ್ರೂ ಸಾಕು. ರಿಮೋಟ್ ಜಾಬ್, ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್, ಮತ್ತು ಬೋನಸ್ ಕೂಡ ಪೇ ಮಾಡ್ತಾರೆ ಅವರು. ಕಂಪ್ಲೀಟ್ಲಿ ಹೈಲಿ ಪೇಡ್ ಜಾಬ್ ಗೈಸ್ ಇದು. 1 ಅವರ್ಗೆ ನಿಮಗೆ 15,000 ಪೇ ಮಾಡ್ತಾರೆ. ಅದು ನೀವು ಕೆಲಸ ಮಾಡಿದ್ರೆ ಮಾತ್ರ. ಮತ್ತು 4 hours ಎವ್ರಿ ಡೇ 6 days ತನಕ ನೀವು ವರ್ಕ್ ಮಾಡಿದ್ರೆ ಮಿನಿಮಮ್ 25,000 ತನಕ ಎತ್ಬೋದು ನೀವು. ಇಟ್ ಈಸ್ ರಿಯಲಿ ವೆರಿ ವೆರಿ ಈಸಿ ಫ್ರೆಂಡ್ಸ್. ಸೊ ಪ್ಲೀಸ್ ಈಗಲೂ ಹೋಗ್ಬಿಟ್ಟು ಅಪ್ಲೈ ಮಾಡಿ, ಮಿಸ್ ಮಾಡ್ಕೋಬೇಡಿ. ಹಂಗೆ ಕೆಳಗಡೆ ಬಂದರೆ ಅಪ್ಲೈ ನೌ ಅಂತ ಅಲ್ಲೇ ಇದೆ ನೋಡಿ, ಅಪ್ಲೈ ನೌ ಅಂತ. ಅದ್ರ ಮೇಲೆ ಸರ್ಚ್ ಮಾಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಆರಾಮಾಗಿ ನೀವು ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಮತ್ತು ಒಂದು ಜಿಮೇಲ್ ಕೇಳುತ್ತೆ ನಿಮಗೆ. ಒಂದು ಕಮ್ಯುನಿಕೇಷನ್ ಚೆನ್ನಾಗಿರಬೇಕು ಆ ಜಿಮೇಲಲ್ಲಿ, ನಿಮ್ಮ ಹತ್ರ ಇರಬೇಕು ಜಿಮೇಲ್ ಅಕೌಂಟ್, ಅದನ್ನು ಕೊಡಿ ನೀವು. ಸೊ ಕಂಪ್ಲೀಟ್ಲಿ ನಾನು ಕೊಡ್ತಿರೋದು ನಂದು ವರುಣ್ ಕೇಶವ್ 003@gmail.com ಅಂತ. ನನ್ನ ಅದು ಜಿಮೇಲ್ ಅಕೌಂಟ್ ಇದೆ ನನ್ನ ಹತ್ರ. ಜಿಮೇಲ್ ಅಕೌಂಟ್ ಅದು ನನ್ನ ಹತ್ರ ಇದೆ. ಸೊ ಅದನ್ನು ಕೊಟ್ಟಿದ್ದೀನಿ. ಹಂಗೆ ಕೆಳಗಡೆ ಬಂದರೆ ನಿಮಗೆ ರೌಂಡ್ 1, ರೌಂಡ್ 2 ಪ್ರತಿಯೊಂದು ಕಾಣುತ್ತೆ ನಿಮಗೆ. ರೌಂಡ್ 1 ಅಸೆಸ್ಮೆಂಟ್ ಕೇಳ್ತಾ ಇದ್ದಾರೆ. ಸೊ ನಿಮಗೇನಾದರೂ ಡೌಟ್ ಇದ್ದರೆ ಅದನ್ನು ಕಂಪ್ಲೀಟ್ಲಿ ಗೈಡ್ಲೈನ್ಸಸ್ ಎಲ್ಲದನ್ನು ನೀವು ಓದ್ಬೋದು. ಸೊ ರೌಂಡ್ 1ಗೆ ಬಂದರೆ ಅಸೆಸ್ಮೆಂಟ್ 1 ತಗೋಬೇಕು ನಾವು. ಅಸೆಸ್ಮೆಂಟ್ 1ಅಲ್ಲಿ ನಾನು ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಗೂಗಲ್ ಮತ್ತು ChatGPT ಯೂಸ್ ಮಾಡ್ಕೊಂಡೇ ಮಾಡಿದ್ದೀನಿ. ಸೊ ಅಲ್ಲಿ ಹೇಳ್ತಾ ಇದೆ ನೋಡಿ, 10 ಕ್ವೆಶನ್ ಇರುತ್ತೆ, ಅದರಲ್ಲಿ 6 ಆದರೂ ಮಿನಿಮಮ್ ನೀವು ಪಾಸ್ ಮಾಡಲೇಬೇಕು ಅಂತ. ಸೊ ನಾನು ಪಾಸ್ ಮಾಡಿದ್ದೀನಿ. ಸೊ ಅಲ್ಲಿ ಬಂದುಬಿಟ್ಟು ವರುಣ್ ಕೇಶವ್, ವರುಣ್ ಅಂತ ಕೊಡ್ತೀನಿ. ಲಾಸ್ಟ್ ನೇಮ್ ಬಂದು ಸಿ. ಸೊ ಮತ್ತು ಕಂಟ್ರಿ ಬಂದುಬಿಟ್ಟು ಇಂಡಿಯಾ ಅಂತ ಕೊಡಿ. ಮತ್ತು ಟೈಮ್ ಝೋನ್ ಬಂದು ನೀಟಾಗಿ ಕೇಳಿಸ್ಕೊಳ್ಳಿ. ಟೈಮ್ ಝೋನ್ ಬಂದು ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ IST ಅಂತ ಕೊಡಬೇಕು. ಸೊ ದಟ್ ನಿಮ್ಮ ಟೈಮ್ ಚೇಂಜ್ ಆಗುತ್ತೆ. ನಿಮಗೆ ಪ್ರತಿಯೊಂದು ಎಕ್ಸಾಮಿಗೆಲ್ಲ ಡೀಟೇಲಾಗಿ ಅವರು ಒಂದು ಅಪ್ಡೇಟ್ ಮಾಡ್ಕೊತಾ ಇರ್ತಾರೆ. ಸೊ IST ಅಂತ ಕೊಡಿ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮಲ್ಲಿ. ಅದು ತಗೊಳುತ್ತೆ. ಆರಾಮಾಗಿ ಡನ್ ಅಂತ ಕೊಡಿ. ನೆಕ್ಸ್ಟ್ ಪೇಜಿಗೆ ಕರ್ಕೊಂಡು ಹೋಗುತ್ತೆ ನಿಮ್ಮನ್ನ. ಸೊ ಸ್ವಲ್ಪ ವೆಯ್ಟ್ ಮಾಡಿ, ಒಂದು ಸ್ಟೇಬಲ್ ಕನೆಕ್ಷನ್ ಇರಲಿ. ನೋಡಿ ಅಲ್ಲಿ ಕೆರಿಯರ್ ಫಸ್ಟ್ ಕ್ವಿಝ್ ಅಂತ ಬಂತು, ಅಲೋ ಕೊಡಿ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ರೈಟ್ ರಿಗಾರ್ಡಿಂಗ್ ದ ನಂಬರ್ ಆಫ್ ವರ್ಕಿಂಗ್ ಅವರ್ಸ್ ಇನ್ ಎ ಡೇ. 1 ಡೇಲಿ ಎಷ್ಟು ಅವರ್ ವರ್ಕ್ ಮಾಡಬೇಕು ನೋಡಿರಿ. ಮಿನಿಮಮ್ 2 hours ವರ್ಕ್ ಮಾಡಿದ್ರೆ ಸಾಕು ಅವ್ರಿಗೆ, ಇನ್ನೇನು ದೊಡ್ಡ ವಿಷಯ ಇಲ್ಲ. ಸೆಕೆಂಡ್, ಹೌ ಮೆನಿ ರಿಕ್ರೂಟರ್ ಕಾಲ್ಸ್ ಡೂ ಯು, ಅಂದರೆ 1 ಡೇಲಿ ಎಷ್ಟು ಜನಕ್ಕೆ ಕಾಲ್ ಮಾಡಬೇಕು ನೀವು ಅಂತ ಲೆಕ್ಕ. ಸೊ ಅದು ಬಂದು 20+ ಕಾಲ್ಸ್ ಅಂತ ಆನ್ಸರ್.
ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕು. ಸ್ವಲ್ಪ ವೆಯ್ಟ್ ಮಾಡಿ, ಅದು ಸ್ವಲ್ಪ ಲೋಡ್ ಆಗೋಕ್ಕೆ ಟೈಮ್ ಹಿಡಿಯುತ್ತೆ. 20+ ಕಾಲ್ಸ್ ಅಂತ ನೀವು ಹೊಡಿಬೇಕು ಅಷ್ಟೇ. ಕ್ಲಿಕ್ ಮಾಡಿ ಫಸ್ಟ್ ಆಪ್ಷನ್ನ ಎಸ್ ಅಂತ ಕೊಟ್ಟರೆ ನೆಕ್ಸ್ಟ್ ಅಂತ ಕೊಡಿ. ಆರಾಮಾಗಿ ನಿಮ್ಮದು ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ. ತುಂಬಾ ಈಸಿ ಇದೆ ಫ್ರೆಂಡ್ಸ್, ಸುಮ್ಮನೆ ಕಾಂಪ್ಲಿಕೇಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನಾನು ಗೂಗಲಲ್ಲೆಲ್ಲ ನೋಡ್ಬಿಟ್ಟು 10 to 20 ಕಾಲ್ಸ್, ಸಾರಿ ಅದು 10 to 20 ಕಾಲ್ಸ್ ಬಿಟ್ವೀನ್ ಅಂತ ಆನ್ಸರು. ಮತ್ತು ಸೆಲೆಕ್ಟ್ ವಿಚ್ ಆಫ್ ದ ಯಾವ್ದು ಲಿಸ್ಟಲ್ಲಿ ಬರುತ್ತೆ ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಹಂಗೆ ನೋಡಿ ನಾನು ಕಂಪ್ಲೀಟ್ಲಿ ಗೂಗಲ್ ಮಾಡಿ ಚಾಟ್ ಜಿ ಪಿ ಟಿ ಮತ್ತು ಪ್ರತಿಯೊಂದು ಗೂಗಲಲ್ಲೇ ಎತ್ಕೊಂಡಿದ್ದೀನಿ ಆನ್ಸರ್ಸ್ನ. ಇಟ್ ಈಸ್ ವೆರಿ ವೆರಿ ಈಸಿ. ಸೊ ಫಸ್ಟ್ ಆನ್ಸರ್ ಬಂದು ಡೈಸ್, ಸೆಕೆಂಡ್ ಬಂದು ಗೆಟ್ ಇಟ್, ಥರ್ಡ್ ಬಂದು ಜಾಬಾಟ್, ಫೋರ್ತ್ ಒಂದು ಎನಿ ಅದರ್ ಜಾಬ್ ಅಗ್ರಿಗೇಟರ್ಸ್, ಜಿಪ್ ರೆಕ್ರೂಟರ್, ಫಿಫ್ತ್ ಆಪ್ಷನ್ ಬಂದು. ಸೊ ನೆಕ್ಸ್ಟ್ ಅಂತ ಕೊಡಿ. ಅದು ಸೇವ್ ಆಗುತ್ತೆ, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಸೇವ್ ಆಗಿದ ತಕ್ಷಣ ನಿಮ್ಮನ್ನು ನೆಕ್ಸ್ಟ್ ವೀಡಿಯೋ ಕರ್ಕೊಂಡು ಹೋಗುತ್ತೆ, ಐ ಮೀನ್ ನೆಕ್ಸ್ಟ್ ಪೇಜಿಗೆ. ಸೊ ಅಲ್ಲಿವರೆಗೂ ಸ್ವಲ್ಪ ವೆಯ್ಟ್ ಮಾಡಿ ಫ್ರೆಂಡ್ಸ್. ಸೊ ಇಟ್ ಈಸ್ ವೆರಿ ವೆರಿ ಈಸಿ ಅಪ್ಲೈ ಮಾಡೋಕ್ಕೆ. ಮತ್ತು ಒಂದು ಗೂಗಲ್ ಮತ್ತು ಚಾಟ್ ಜಿ ಪಿ ಟಿ ಇನ್ನೊಂದು ಮೊಬೈಲಲ್ಲಿ ನೀವು ಓಪನ್ ಮಾಡ್ಕೊಂಡಿದ್ರೆ ಆರಾಮಾಗಿ ಹಾಕ್ಬಿಡ್ಬೋದು. ವಿತಿನ್ ಲೈಕ್ ಒಂದು 15 to 20 ಮಿನಿಟ್ಸಲ್ಲೇ ನಿಮ್ದು ಎಕ್ಸಾಮ್ ಎರಡೂ ಪಾಸ್ ಮಾಡಿಬಿಡುತ್ತೆ. ಮತ್ತು ಲಾಸ್ಟಿಗೆ ಒಂದೇ ಒಂದು ಇಂಟರ್ವ್ಯೂ ಇರುತ್ತೆ. ಆ್ಯಂಡ್ ಇಟ್ ಈಸ್ ವೆರಿ ವೆರಿ ಸಿಂಪಲ್ ಗೈಸ್, ಏನು ದೊಡ್ಡ ಸಮಸ್ಯೆ ಅಲ್ಲ ಅದು. ಅಂದರೆ ಫೇಸ್ ಟು ಫೇಸ್ ಅವರು ಇರ್ತಾರೆ, ನೀವು ಇರ್ತೀರಾ. ಮತ್ತು ಇನ್ ಕೇಸ್ ಅವರು ಇರಲ್ಲ ಅಂತಲೇ ಅನಿಸುತ್ತೆ ನನಗೆ, ಯಾಕಂದರೆ ನಾನು ಅದನ್ನು ತೊಗೊಂಡಿಲ್ಲ. ಬಿಕಾಸ್ ಇಟ್ ಈಸ್ ವೆರಿ ವೆರಿ ಈಸಿ. ನನಗೆ ಅದನ್ನು ಕಂಪ್ಲೀಟ್ ಮಾಡಿದ್ರೆ ಆ ಟೆಲಿಕಾಸ್ಟ್ ನಾನು ಜಾಯ್ನ್ ಆಗಲೇಬೇಕು. ಸೊ ಅದಕ್ಕೆ ಮಾಡಿಲ್ಲ ನಾನು. ಫಸ್ಟ್ ಆ್ಯಂಡ್ ಸೆಕೆಂಡ್ ನಿಂಗೆ ತೋರಿಸ್ತೀನಿ ನಾನು. ಸೊ ನೋಡಿ, ಇಲ್ಲಿ ಫೋರ್ತ್ ಕ್ವೆಶನ್ ಒಂದು ಸೆಕೆಂಡ್ ಆ್ಯಂಡ್ ಥರ್ಡ್ ಆಪ್ಷನ್ ಆನ್ಸರು. ವಾಟ್ ಈಸ್ ಅ ಫೇಮಸ್ ವೆಬ್ಸೈಟ್ ಯೂಸ್ ಟು ಫೈಂಡ್ ಹೈಯರಾರ್ಕಿ ಲೆವೆಲ್ ಆಫ್ ಜಾಬ್ ಫಂಕ್ಷನ್ ಫಾರ್ ಎ ಪರ್ಟಿಕ್ಯುಲರ್ ಕಂಪನಿ ಅಂತಲೇ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಬಂದು ಆನ್ಸರು levels.yfyi. ಸೊ ಶುಡ್ ಬಿ ಅಪ್ಲೈ ಲಿಂಕ್ಡ್ಇನ್. ಸೊ ಇದು ಆನ್ಸರ್ ಬಂದು ನೋ. ಸೊ ನೋ ಅಂತ ಕೊಡಿ ಇದಕ್ಕೆ. ಮತ್ತು ಸ್ವಲ್ಪ ನೀಟಾಗಿ ನೋಡ್ಬಿಟ್ಟು ನಾನು ಹೇಳಿದ್ದೆ ಆನ್ಸರ್ ಅಂತ ನೀವು ಫಿಕ್ಸ್ ಆಗಿಬಿಟ್ಟು ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಕ್ವೆಶನ್ಸ್ ಚೇಂಜ್ ಆಗ್ತಾನೆ ಇರುತ್ತೆ. ನೋಡಿ ಅಲ್ಲಿ ನೋ ಕೊಟ್ಟೆ. ನೆಕ್ಸ್ಟು ವಾಟ್ ಈಸ್ ದ ರೈಟ್ ಅಪ್ರೋಚ್ ಫಾರ್ ಅಡ್ರೆಸ್ಸಿಂಗ್ ದ ಕ್ಲೈಂಟ್ಸ್, ಚೂಸ್ ಆಲ್ ದ ಕರೆಕ್ಟ್ ಆಪ್ಷನ್ಸ್ ಅಂತ ನಾನು ಗೂಗಲಲ್ಲಿ ಹಾಕಿದೆ, ನಾನು ಫೋಟೋನ ತೆಗೆದುಬಿಟ್ಟು. ಅದು ಡೈರೆಕ್ಟಾಗಿ ಆನ್ಸರ್ ಕೊಟ್ಬಿಡುತ್ತೆ ನಿಮಗೆ. ಸೊ ಯೂಸ್ ದೇರ್ ಲಾಸ್ಟ್ ನೇಮ್, ಯೂಸ್ ಹ್ಯಾವಿಂಗ್ ಎ ಫ್ರೆಂಡ್ಲಿ ಅಪ್ರೋಚ್ ಇರಬೇಕು. ನೆಕ್ಸ್ಟ್ ಕೊಡಿ, ಆಯಿತು. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ರೈಟ್ ರಿಗಾರ್ಡಿಂಗ್ ದ ನಂಬರ್ ಆಫ್ ವರ್ಕಿಂಗ್ ಡೇಸ್ ಇನ್ ಅ ವೀಕ್. ಸೊ 6 days ನೀವು ವರ್ಕ್ ಮಾಡಲೇಬೇಕು, ಮಿನಿಮಮ್ 2 hours ಇರಬೇಕು ಅಷ್ಟೇ, ಏನು ದೊಡ್ಡ ಸಮಸ್ಯೆ ಇಲ್ಲ. ಸೊ ನೆಕ್ಸ್ಟ್ ಅಂತ ಕೊಡಿ. ಇನ್ನೊಂದು ನೆನ್ಪಿಟ್ಕೊಳ್ಳಿ, 2 hours ವರ್ಕ್ ಮಾಡಿದ್ರೆ ನಿಮಗೆ ಹತ್ತತ್ರ 15,000 ಸಿಗುತ್ತೆ. 4 hours ಮೇಲೆ ಏನಾದರೂ ವರ್ಕ್ ಮಾಡಿದ್ರೆ ನಿಮಗೆ ಮಿನಿಮಮ್ 25,000 ಪರ್ ಮಂತ್ ನೀವು ಉಳಿಸ್ಬೋದು, ಜಸ್ಟ್ ಬೈ ವರ್ಕಿಂಗ್ 4 hours. ನಿಮ್ಗೆ ಯಾವಾಗ ಕಂಫರ್ಟಬಲ್ ಆಗಿರುತ್ತೋ ಅವಾಗ ವರ್ಕ್ ಮಾಡ್ಬೋದು, ನೀವು ಬೇರೆದು ಏನಾದರೂ ಮಾಡ್ತಾ ಇರ್ಬೋದು ಕೆಲಸ. ಸೊ ಇದು 9th ಕ್ವೆಶನ್. ಆನ್ಸರ್ ಬಂದುಬಿಟ್ಟು ಫಸ್ಟ್ ಆ್ಯಂಡ್ ಸೆಕೆಂಡ್ ಥರ್ಡ್ ಆಪ್ಷನ್ನು. ನೆಕ್ಸ್ಟ್ ಅಂತ ಕೊಟ್ಟರೆ ನಿಮಗೆ ಅದು ಸೇವ್ ಆಗಿ ಇನ್ನೊಂದು ಓಪನ್ ಆಗುತ್ತೆ. ಇದು ನಾನು ಗೂಗಲ್ ಮಾಡಲಿಲ್ಲ, ಯಾಕಂದರೆ ನಂಗೆ ಗೊತ್ತಿದ್ದು ಪಾಸ್ ಆಗ್ತೀನಿ ಅಂತ. ಸೊ ಬಿ ಕೊಟ್ಟೆ. ಥ್ಯಾಂಕ್ ಯು, ಯುವರ್ ರೆಸ್ಪಾನ್ಸ್ ಹ್ಯಾಸ್ ಬಿನ್ ರೆಕಾರ್ಡೆಡ್. ಅಲ್ಲಿ ರಿಸಲ್ಟ್ ಬಂತು ನೋಡಿ, 6 out of 10. ನಾವು ಪಾಸ್ ಮಾಡಬೇಕಾಗಿರೋದೇ 6, ಪಾಸ್ ಆಗೇ ಬಿಡ್ತು. ಸೊ ಇವಾಗ ಈ ಥರ ನಿಮಗೆ ಒಂದು ಕಾಣುತ್ತೆ ಪೇಜ್. ನೆಕ್ಸ್ಟ್ ನೀವೇನಾದರೂ ಗೂಗಲ್ಗೆ ಐ ಮೀನ್ ಜಿಮೇಲ್ಗೆ ಹೋಗ್ಬಿಟ್ಟು ಓಪನ್ ಮಾಡಿದ್ರೆ ಫಸ್ಟಲ್ಲೇ ಬಂದಿರುತ್ತೆ ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಯು ಹ್ಯಾವ್ ಪಾಸ್ಡ್ ರೌಂಡ್ 1 ಅಂತ. ಅಲ್ಲೇ ಲಿಂಕ್, ಸೆಕೆಂಡ್ ಒನ್ನಿಗೂ ಅಲ್ಲೇ ಲಿಂಕ್ ಬರುತ್ತೆ, 1 ಜಿಮೇಲಲ್ಲೇ. ಮೇಲೆ ಓಪನ್ ಮಾಡಿ ಸೆಕೆಂಡನ್ನ ಸೆಲೆಕ್ಟ್ ಮಾಡಿ. ಸೆಕೆಂಡ್ ಅಲ್ಲಿ ಏನಂದರೆ 24 ಕ್ವೆಶನ್ ಇರುತ್ತೆ, ಸ್ವಲ್ಪ ಜಾಸ್ತಿ. ಬಟ್ ಇಟ್ ಈಸ್ ವೆರಿ ಸಿಂಪಲ್, ಯಾರು ಬೇಕಾದರೂ ಅಟೆಂಡ್ ಮಾಡ್ಬೋದು ಅದನ್ನು. ಸೊ ಆರ್ ಯು ವಿಲ್ಲಿಂಗ್ ಟು ಕಂಪ್ಲೀಟ್ ಅ ಡ್ರಗ್ ಸ್ಕ್ರೀನ್ ಆರ್ ಮೆಡಿಕಲ್ ಎಕ್ಸಾಮಿನೇಷನ್ ಅಂದರೆ ಅವ್ರು ಕೇಳ್ತಾ ಇದ್ದಾರೆ, ನಿಮ್ಮ ಡ್ರಗ್ಗಲ್ಲಿ ಏನಾದರೂ ಯೂಸ್ ಮಾಡ್ತೀರಾ ಇಲ್ವಾ ಆ ಥರ ಎಲ್ಲ. ಸೊ ಇಲ್ಲ ಅಂತ ಹೇಳಿ. ನೆಕ್ಸ್ಟ್ ಬಂದ್ಬಿಟ್ಟು ಆರ್ ಯು ರಿಲೇಟೆಡ್ ಟು ಎನಿ ಆಫ್ ದ ಕ್ಲೋಸ್ ರಿಲೇಷನ್ಶಿಪ್ ವಿತ್ ಎನ್ ಎಂಪ್ಲಾಯ್ ವರ್ಕ್ ಇನ್ ಅವರ್ ಆರ್ಗನೈಸೇಷನ್. ಸ್ಕೇಲಲ್ಲಿ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ವರ್ಕ್ ಮಾಡ್ತಿದ್ದಾರಾ? ಇಲ್ಲ, ಯಾರೂ ಮಾಡ್ತಾ ಇಲ್ಲ. ಸೊ ನೋ. ಇದು ಒಂಥರ ಕ್ವೆಶನ್ ಆನ್ಸರ್ಸ್ ಅಂತ ಅಲ್ಲ, ಇದು ಒಂಥರ ಜನರಲ್ ಕ್ವೆಶನ್ ಅಷ್ಟೇ. ಸೊ ಇಟ್ ಈಸ್ ವೆರಿ ಈಸಿ ಗೈಸ್. ಸೊ ನೋ ಅಂತ ಕೊಟ್ಟರೆ ನೆಕ್ಸ್ಟು ಕೆಳಗಡೆ ಬನ್ನಿ, ಎಸ್ ಅಂತ ಕೊಡೋಕ್ಕಾಗಲ್ಲ ಅಲ್ಲಿ. ನೆಕ್ಸ್ಟ್ ಆರ್ ಯು ಕರೆಂಟ್ಲಿ ಅಂಡರ್ ಎ ಸಾಲಿಸಿಟ್ ಅಗ್ರಿಮೆಂಟ್ ವಿತ್ ಯುವರ್ ಕರೆಂಟ್ ಎಂಪ್ಲಾಯರ್, ಅಂದರೆ ಬೇರೆ ಎಲ್ಲಾದರೂ ಕೆಲಸ ಮಾಡ್ತಾ ಇದ್ದೀರಾ ಅಂತ. ನೋ ಅಂತ ಕೊಡಲೇಬೇಕು. ಎಸ್ ಅಂತ ಕೊಟ್ಟರೆ ಹೋಗ್ಬಿಡುತ್ತೆ, ಕ್ಯಾನ್ಸಲ್ ಆಗಿಬಿಡುತ್ತೆ ಕ್ವಿಝ್. ಸೊ ಈ ಅಸೆಸ್ಮೆಂಟ್ ಸ್ವಲ್ಪ ಜಾಗ್ರತೆಯಿಂದ ಮಾಡಿ. ಡು ಹ್ಯಾವ್ ಎನಿ ಪರ್ಸನಲ್ ಅಂದರೆ ನಿಮ್ಮ ಮೇಲೆ ಏನಾದರೂ ಅಲಿಗೇಷನ್ಸ್ ಇದೆಯಾ, ಇಲ್ಲ ಫೆಡರಲ್ ಏಜೆನ್ಸಿಯಿಂದ ಯಾರಾದರೂ ನಿಮ್ಮನ್ನು ಕರ್ಕೊಂಬರ್ತಿದ್ದಾರಾ ಅಂತ. ಸೊ ಇಲ್ಲ, ನಮಗೆ ನಾವೇ ಬರ್ತಾ ಇರೋದು ಅಂತ ನೀವು ಹೇಳಬೇಕು. ನೆಕ್ಸ್ಟ್ ಬಂದುಬಿಟ್ಟು ಆರ್ ಯು ವಿಲ್ಲಿಂಗ್ ಟು ರ್ಯಾಂಡಮ್ ಡ್ರಗ್ ಟೆಸ್ಟ್ ಎಂಪ್ಲಾಯ್ಡ್ ವಿತ್ ಇನ್ ಅವರ್ ಆರ್ಗನೈಸೇಷನ್. ಎಸ್ ಅಂತ ಕೊಡಬೇಕು ನೀವಲ್ಲಿ. ಸಾರಿ, ನಾನು ನೋ ಅಂತ ಕೊಟ್ಟಿದ್ದೀನಿ. ಸೊ ಎಸ್ ಅಂತ ಕೊಡಿ. ನನಗೆ ಕನ್ವರ್ಟ್ ಮಾಡೋಕ್ಕಾಗ್ತಿಲ್ಲ ನೋನ ಎಸ್ಸಿಗೆ. ಸೊ ಇದೇ ಥರ ಎಸ್ ಅಂತ ಕೊಡಿ. ನೆಕ್ಸ್ಟು ಡ್ರಗ್ ಟೆಸ್ಟ್ ಎಸ್ ಅಂತ ಕೊಡಿ, ಮರಿಬೇಡಿ. ಐ ಆಮ್ ಎ ಕರೆಂಟ್ ಫಾರ್ಮರ್ ಪೊಲಿಟಿಕಲ್ ಎಕ್ಸ್ಪೋಸ್ಡ್ ಪರ್ಸನ್, PEP. ಎಸ್ ಐ ಆಮ್ ಅಂತಲೇ ಕೊಡಬೇಕು ನೀವು.
ಸೊ ಎಸ್ ಐ ಆಮ್ ಅಂತ ಕೊಟ್ಟಿದ ತಕ್ಷಣ ಅದು ನಿಮ್ಮನ್ನು ನೆಕ್ಸ್ಟ್ ಪೇಜಿಗೆ ಕರ್ಕೊಂಡು ಹೋಗುತ್ತೆ, ಐ ಮೀನ್ ನೆಕ್ಸ್ಟ್ ಕ್ವೆಶನ್ಗೆ. ಅದಾದಮೇಲೆ ಐ ಆಮ್ ಎ ಕರೆಂಟ್ ಫಾರ್ಮರ್, ಅದನ್ನು ಹುಡುಕ್ತಾ ಇದ್ದೆ ನಾನು ಏನಂತ ಕೊಡಬೇಕು ಏನು ಅಂತ. ಸೊ ಅದು ಆನ್ಸರ್ ಬಂದುಬಿಟ್ಟು ನೋ ಅಂತ ಕೊಡಿ, ನೋ ಅಂತ ಕೊಡಿ, ಕರೆಕ್ಟ್ ಬಂತು. ಐ ಆಮ್ ರಿಲೇಟೆಡ್ ಟು ಅಸೋಸಿಯೇಟೆಡ್ ವಿತ್ ಎ ಪೊಲಿಟಿಕಲಿ ಎಕ್ಸ್ಪೋಸ್ಡ್ ಪರ್ಸನ್, PEP, ನೋ. ಸೊ ಸಬ್ಮಿಟ್ ಆಯಿತು. ನೋ. ನೆಕ್ಸ್ಟ್ ಆರ್ ಯು ಲೀಗಲಿ ಎಲಿಜಿಬಲ್ ಟು ವರ್ಕ್ ಇನ್ US? ಎಸ್ ಅಂತ ಕೊಡಿ. US ಕೂಡ ಕರಿಬೋದು ನೀವು ವರ್ಕ್ ಎಲ್ಲ ನೋಡಿಬಿಟ್ಟು ಚೆನ್ನಾಗಿ ಮಾಡ್ತಾಯಿದ್ರೆ. ಸೊ ಚೆನ್ನಾಗಿ ವರ್ಕ್ ಮಾಡಿ. ಅವ್ರು ವಿಲ್ಲಿಂಗ್ ಟು ಸಬ್ಮಿಟ್ ಟು ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಆಗತ್ತೆ, ಎಸ್ ಅಂತ ಕೊಡಲೇಬೇಕು ನೀವು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಯು ಹ್ಯಾವ್ ಎನಿ ಆ್ಯಕ್ಟಿವ್ FIR ಆ ಥರ ಏನಾದರೂ ಫಿನಾಕಿಲ್ದು ಏನಾದರೂ ಫಿನಾನ್ಷಿಯಲ್ ಏನಾದರೂ ಇಂಡಸ್ಟ್ರಿ ರೆಗ್ಯುಲೇಟರ್ ಅಥಾರಿಟಿ ಏನಾದರೂ ಇದೆಯಾ? ನೋ ಅಂತ ಕೊಡಿ. ಎಸ್ ಅಂತ ಕೊಟ್ಟರೆ ನಿಮಗೇನೋ ಪ್ರಾಬ್ಲಮ್ಮು, ಡಾಕ್ಯುಮೆಂಟ್ಸ್ ಎಲ್ಲ ಕೇಳುತ್ತೆ. ಸೊ ಕೊಡೋಕೆ ಹೋಗಬೇಡಿ, ಎಸ್ ನೋ ಅಂತಲೇ ಕೊಡಿ. ಆರ್ ಯು ಸರ್ವಿಸಿಂಗ್ ಗೌರ್ಮೆಂಟ್ ಆಫ್ ಪಬ್ಲಿಕ್ ಆಫೀಸ್? ನೋ ಅಂತ ಕೊಡಿ, ಯಾಕಂದರೆ ಬೇರೆ ಕಡೆ ಎಲ್ಲೂ ಕೆಲಸ ಮಾಡ್ತಾ ಇರಬಾರ್ದು ನೀವು ಅದಕ್ಕೆ. ಡು ಯು ಹ್ಯಾವ್ ಎನಿ ಸ್ಪೌಸ್ ಆರ್ ರಿಲೇಟಿವ್ ಎಂಪ್ಲಾಯ್ಡ್ ಅಟ್ ಅವರ್? ನೋ ಅಂತ ಕೊಡಿ. ಯಾರು ಕೆಲಸ ಮಾಡ್ತಿಲ್ಲ ನಮ್ಮ ಕಡೆಯಿಂದ ನಿಮ್ಮ ಆಫೀಸಲ್ಲಿ ಅಂತಲೇ ಕೊಡಬೇಕು ನೀವು. ನೋ ಅಂತ ಕೊಡಿ, ತಗೊಳುತ್ತದು. ನೆಕ್ಸ್ಟ್ ಆರ್ ಯು 18 ಇಯರ್ಸ್? 18 ಇಯರ್ಸ್ ಮಿನಿಮಮ್ ಆಗಿರಲೇಬೇಕು. ಐ ಮೀನ್ 12th ಪಾಸಾ ಫೇಲಾ ಅದೆಲ್ಲ ಮ್ಯಾಟರು, ಮಿನಿಮಮ್ 18 ಇಯರ್ಸ್ ಅಂತೂ ಆಗಿರಲೇಬೇಕು. ಎಸ್ ಅಂತ ಕೊಡಿ. ಸೊ ಈ ಕ್ವೆಶನ್ಗೆ ಬಂದುಬಿಟ್ಟು ಇಫ್ ಯು ಆರ್ ಆಫರ್ಡ್ ಎಂಪ್ಲಾಯ್ಮೆಂಟ್ ಇನ್ ಅವರ್ ಆರ್ಗನೈಸೇಷನ್ ಡು ಯು ಇಂಟೆಂಡ್ ಟು ಹೋಲ್ಡ್ ಎನಿ ಎಂಪ್ಲಾಯ್? ನೋ, ನಾನು ಎಲ್ಲೂ ಹೊರಗಡೆ ಕೆಲಸ ಮಾಡಲ್ಲ, ಇಲ್ಲಿ ಮಾತ್ರನೇ ಮಾಡೋದು ಅಂತ ಕೊಡಬೇಕು ನೀವು. ಆರ್ ಯು ವಿಲ್ಲಿಂಗ್ ಟು ಸಬ್ಮಿಟ್ ಟು ಎ ಕ್ರಿಮಿನಲ್ ರೆಕಾರ್ಡ್ ಚೆಕ್? ಆಫ್ಕೋರ್ಸ್, ಅಂದರೆ ನಿಮ್ಮ ಮೇಲೆ FIR ಏನಾದರೂ ಲೀಗಲ್ ಅಲಿಗೇಷನ್ಸ್ ಏನಾದರೂ ಇದೆಯಾ ಅಂತ ಹೇಳ್ಬಿಟ್ಟು ಅವ್ರು ನೋಡ್ತಾರೆ ಅವರು. ಸೊ ಎಸ್ ಅಂತಲೇ ಕೊಡಿ, ಅವ್ರು ಏನು ಚೆಕ್ ಮಾಡಲ್ಲ, ಬಟ್ ಎಸ್ ಅಂತಲೇ ಕೊಡಿ. ಆರ್ ಯು ಸರ್ವಿಂಗ್ ಆನ್ ಬೋರ್ಡ್ ಅಂತೆಲ್ಲ ಕೇಳುತ್ತೆ. ಸೊ ಫ್ರೆಂಡ್ಸ್, ನಾನು ಕೊಟ್ಟಿರೋ ಪ್ರತಿಯೊಂದು ಡೀಟೇಲ್ ಕರೆಕ್ಟಾಗೇ ಇದೆ ಸೆಕೆಂಡ್ ಅಸೆಸ್ಮೆಂಟಲ್ಲಿ. ಸೊ ನನ್ನೇ ಫಾಲೋ ಮಾಡ್ತಾ ಹೋಗಿ, ಸೇಮ್ ಕ್ವೆಶನ್ಸೇ ಇರುತ್ತೆ ನಿಮಗೂ. ಸೊ ಹಂಗೆ ಫಾಲೋ ಮಾಡ್ತಾ ಹೋಗಿ, ಎಸ್ ಕೊಟ್ಟರೆ ಎಸ್ ಕೊಡಿ, ನೋ ಕೊಟ್ಟರೆ ನೋ ಕೊಡಿ. ಸೊ ಇಟ್ ಈಸ್ ರಿಯಲಿ ವೆರಿ ಈಸಿ, ಜಸ್ಟ್ ಕಾಪಿ ಪೇಸ್ಟ್ ಥರ ಮಾಡಿ. ಮತ್ತು ಸ್ವಲ್ಪನಾದರೂ ಇಂಗ್ಲೀಷ್ ಬರಬೇಕು ನಿಮಗೆ ಥರ್ಡ್ ಇಂಟರ್ವ್ಯೂ ರೌಂಡಲ್ಲಿ. ಮತ್ತು ಅದು ಇಟ್ ಈಸ್ ವೆರಿ ವೆರಿ ಸಿಂಪಲ್, ಓಕೆನಾ? ತುಂಬಾ ಸಿಂಪಲ್ ಇದೆ. ಸೊ ಥರ್ಡ್ ಅಸೆಸ್ಮೆಂಟ್ ಬಂದು ನಿಮ್ಮದು ಡೈರೆಕ್ಟ್ ಇಂಟರ್ವ್ಯೂ ಇರುತ್ತೆ. ವೆರಿ ವೆರಿ ಈಸಿ ಫ್ರೆಂಡ್ಸ್, ಅದೇನು ದೊಡ್ಡ ವಿಷಯ ಅಲ್ಲ. ಸೊ ಅಲ್ಲಿ ನೋಡಿ, ಅಲ್ಲಿ ನೀಟಾಗಿ ನಾನು ಹೇಳ್ತಿರೋದು ಎಲ್ಲದೂ ಕರೆಕ್ಟ್ ಆಗ್ತಾನೇ ಇದೆ ನಂದು. ಸೊ ಮೆನ್ಷನ್ ವಾಟ್ ಮೇಕ್ಸ್ ಯು ಇಂಟ್ರೆಸ್ಟೆಡ್ ಟು ಜಾಯ್ನ್ ಅವರ್ ಕಂಪ್ನಿ, ಪೇಯ್ಡ್ ಇಂಟರ್ನ್ಶಿಪ್ ಅದೆಲ್ಲ ಕೊಡಿ. ಎಸ್ ಅಂತ ಕೊಡಿ. ಮೆನ್ಷನ್ ಯುವರ್ ಡಿಸೈರ್ಡ್ ಸ್ಟಾರ್ಟ್ ಡೇಟ್ ಕೊಡಿ. ನಾನು ಮೆನ್ಷನ್ ಮಾಡಿರೋದೇ ನೀಟಾಗಿ ಕಾಪಿ ಪೇಸ್ಟ್ ಮಾಡಿ, ಡೆಫಿನೆಟ್ಲಿ ನಿಮಗೆ ಸಿಕ್ಬಿಡುತ್ತೆ. ಸೊ ಇಟ್ ಈಸ್ ವೆರಿ ಸಿಂಪಲ್ ಗೈಸ್, ನೀವು ಅಂದ್ಕೊಂಡ್ರೆ ಅಷ್ಟೆಲ್ಲ ಏನೂ ಕಷ್ಟ ಇಲ್ಲ. ಬಟ್ ಸ್ವಲ್ಪನಾದರೂ ಇಂಗ್ಲೀಷ್ ಮ್ಯಾನೇಜಬಲ್ ಆಗಾದರೂ ಇರಬೇಕು. ಸೊ ಸ್ವಲ್ಪ ಇಂಗ್ಲೀಷ್ ಬೇಗನೆ ಕಲ್ತ್ಕೊಂಡ್ರೆ ನಿಮಗೂ ಒಳ್ಳೆಯದು, ಎಲ್ರಿಗೂ ಒಳ್ಳೆಯದು. ಸೊ ಪ್ಲೀಸ್, ಏನಾದರೂ ನ್ಯೂಸ್ ಪೇಪರ್ ಇಲ್ಲಾಂದರೆ ಒಂದು ಸ್ವಲ್ಪ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಸು ಆ ಥರ ಏನಾದರೂ ಪ್ರಿಪೇರ್ ಮಾಡ್ಕೊಳ್ಳಿ. ಇಟ್ ಈಸ್ ವೆರಿ ಈಸಿ ಗೈಸ್. ನಾನು ಎಲ್ಲದನ್ನು ಪ್ರತಿಯೊಂದು ಕರೆಕ್ಟಾಗಿ ಆನ್ಸರ್ ಮಾಡಿದ್ದೀನಿ. ನೀವು ಹೋಗ್ಬಿಟ್ಟು ಇದೇ ಥರನೇ ಆನ್ಸರ್ ಮಾಡಿ, ನಿಮ್ಮದು ಸೆಲೆಕ್ಷನ್ ಆಗೇ ಬಿಡುತ್ತೆ. ಇಂಟರ್ವ್ಯೂ ರೌಂಡಲ್ಲಿ ನಾನು ಏನೂ ಹೆಲ್ಪ್ ಮಾಡೋಕ್ಕಾಗಲ್ಲ, ಬಟ್ ಯು ಹ್ಯಾವ್ ಟು ಡೂ ಯುವರ್ ಬೆಸ್ಟ್ ಗೈಸ್. ಸೊ ಪ್ಲೀಸ್ ಈಗಿಂದನೇ ಪ್ರಿಪೇರ್ ಆಗಿ, ಇಂಗ್ಲೀಷ್ ಕಲೀರಿ ಚೆನ್ನಾಗಿ. ಸೊ ನಿಮಗೂ ಕೆಲಸ ಸಿಗ್ರಿ, ಒಳ್ಳೆಯದಾಗಲಿ. ಸೊ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಇದು ವಿಡಿಯೋ ಕಂಪ್ಲೀಟ್ ಆಗುತ್ತೆ ನೋಡಿ. ಅಲ್ಲಿ 22 ಆನ್ಸರ್ ಮಾಡಿದ್ದೀನಿ ನಾನು 24ಅಲ್ಲಿ. ಕರೆಕ್ಟಾಗಿದೆ 22, 18 ಅಷ್ಟೇ ಕರೆಕ್ಟ್ ಮಾಡಬೇಕಾಗಿದ್ದು. ಎಲ್ಲದನ್ನು ಕರೆಕ್ಟ್ ಮಾಡಿದ್ದೀನಿ ನಾನು. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ನಿಮಗೆ ಮೇಲ್ ಕೂಡ ಬಂದಿರುತ್ತೆ, ಒಂದ್ಸರಿ ಚೆಕ್ ಮಾಡ್ಕೊಂಬಿಡಿ. ಥ್ಯಾಂಕ್ ಯು.